ಹೊಳೆನರಸೀಪುರ ತಾಲೂಕು ಹಾಗೂ ಪಟ್ಟಣದ ವ್ಯಾಪ್ತಿಯಲ್ಲಿ ಮಳೆ ಹಾನಿಯಿಂದ ಮನೆ ಮತ್ತು ಹಸುಗಳನ್ನು ಕಳೆದುಕೊಂಡ ರೈತರನ್ನು ಭೇಟಿ ಮಾಡಿ ಪರಿಶೀಲನೆ ನಡೆಸಿ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ರಾಜಣ್ಣ ಪರಿಹಾರ ಚೆಕ್ ವಿತರಿಸಿದರು. ಪರಿಸರ ಇಂಜಿನಿಯರ್ ಏನು ಕತ್ತೆ ಕಾಯ್ತಾರ? ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ದೂರಿದೆ, ನಿಮ್ಮ ಬಗ್ಗೆ ದೂರಿಲ್ಲ. ಆದ್ದರಿಂದ ಮೊದಲಿಗೆ ಅವರುಗಳಿಂದ ಕೆಲಸ ತಗೊಂಡು ಹೆಚ್ಚುವರಿಯಾಗಿ ಗುತ್ತಿಗೆ ಆಧಾರದಲ್ಲಿ ಪೌರ ಕಾರ್ಮಿಕರನ್ನು ನೇಮಿಸಿಕೊಂಡು ಮೊದಲು ಎಲ್ಲ ವಾರ್ಡ್ಗಳನ್ನು ಶುಚಿಗೊಳಿಸುವಂತೆ ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಅವರಿಗೆ ಸಹಕಾರ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜಣ್ಣ ಸಲಹೆ ನೀಡಿದರು. ಪುರಸಭಾ ವ್ಯಾಪ್ತಿಯಲ್ಲಿ ಬಡವರು ವಾಸಿಸುವ ಪ್ರದೇಶದಲ್ಲಿ ಯಾವುದೇ ರಸ್ತೆ, ಚರಂಡಿ ಸರಿ ಇಲ್ಲವೆಂದು ದೂರು ಬರಬಾರದು. ಅನಾನುಕೂಲಗಳು ಇದ್ದರೆ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ಎಂದು ಸಲಹೆ ನೀಡಿದರು. ಕಾಲುವೆಕೇರಿ ಬೀದಿಯ ನಿವಾಸಿಗಳು ರಸ್ತೆ ಅಗೆದು ವರ್ಷವಾಗಿದೆ. ಇಂತಹ ಸ್ಥಿತಿಯಲ್ಲಿ ತಿರುಗಾಡಬೇಕು. ಚರಂಡಿ ಸ್ವಚ್ಛಗೊಳಿಸಲು ಪೌರ ಕಾರ್ಮಿಕರು ತಿಂಗಳಿಗೆ ಒಮ್ಮೆಯೂ ಬರುವುದಿಲ್ಲ. ಇಂದು ನೀವು ಬರುತ್ತೀರಿ ಎಂಬ ಕಾರಣಕ್ಕೆ ರಸ್ತೆಯನ್ನು ಸ್ವಚ್ಛ ಮಾಡಿ ಗಿಡ ಗಂಟೆಗಳನ್ನು ತೆರವುಗೊಳಿಸಿದ್ದಾರೆ ಎಂದು ದೂರಿನ ಮಳೆ ಸುರಿಸಿದರು. ಆಗ ಸಚಿವರು, ರಸ್ತೆಗೆ ಕಾಂಕ್ರೀಟ್ ಆಗಲು ತಿಳಿಸಿದ್ದೇನೆ, ಸಮಸ್ಯೆ ಕುರಿತು ಎಲ್ಲ ಹೇಳಿದ್ದೇನೆ, ಸರಿ ಮಾಡಿಸುತ್ತಾರೆ ಎಂದು ಸಮಾಧಾನದಿಂದ ಹೇಳುತ್ತಿದ್ದರು. ಮಹಿಳೆಯರು ಪದೇ ಪದೇ ಮಾತನಾಡಿದಾಗ ಸುಮ್ಮನಿರಮ್ಮ ಎಂದು ರೇಗಿದರು. ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯಲ್ಲಿ ಶಂಕಿತ ಡೆಂಗಿ ಕಾಯಿಲೆಗೆ 5 ಸಾವಾಗಿದೆ. ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದರೂ ತಾಲೂಕು ಆರೋಗ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಏನು ಪ್ರಯೋಜನವಾಗಿಲ್ಲವೆಂದು ಪ್ರಶ್ನೆಗೆ ಸಚಿವರು ಉತ್ತರಿಸಿ, DHO ಅವರಿಗೆ ಗ್ರಾಮಗಳಿಗೆ ಭೇಟಿ ನೀಡಿ ಕ್ಯಾಂಪ್ಗಳನ್ನು ಮಾಡುವ ಜೊತೆಗೆ ಅಗತ್ಯ ಮುಂಜಾಗ್ರತೆ ಕ್ರಮ ಕೈಗೊಳ್ಳಲು ಸೂಚಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಕಡುವಿನಕೋಟೆ ಗ್ರಾಮದ ನಾಗಪ್ಪ ಕೋಂ ಸಿದ್ದಯ್ಯ ಎಂಬ ಮಹಿಳೆಗೆ ಮನೆ ಹಾನಿಯ 1.20 ಲಕ್ಷ ರೂಪಾಯಿಗಳು ಹಾಗೂ ಹಸು ಮೃತಪಟ್ಟ ಕಾರಣಕ್ಕೆ 6,500 ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಪಟ್ಟಣ ಪುರಸಭೆ ವ್ಯಾಪ್ತಿ 11ನೇ ವಾರ್ಡಿನ ಕಾಲುವೆಕೇರಿ ಬೀದಿಯ ಮಂಜುಳಾ ಕೋಂ ನಾಗರಾಜು ಅವರಿಗೆ ಮನೆ ಹಾನಿಯ 1,20,000 ರೂಪಾಯಿಗಳ ಪರಿಹಾರ ಚೆಕ್ ಹಾಗೂ ರಂಗಸ್ವಾಮಿ ಬಿನ್ ತಿಮ್ಮೇಗೌಡ ಅವರಿಗೆ ಹಸು ಮೃತಪಟ್ಟ ಹಿನ್ನೆಲೆಯಲ್ಲಿ 37,000 ರೂಪಾಯಿಗಳ ಚೆಕ್ ವಿತರಿಸಿದರು. ನಂತರ ಇಂದಲಹಳ್ಳಿ ಗ್ರಾಮದ ದೊರೆಸ್ವಾಮಿ ಮನೆ ಹಾನಿಯ 1,20,000 ರೂಪಾಯಿ ಪರಿಹಾರ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ KM ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಸತ್ಯಭಾಮ, ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ, ಜಿಲ್ಲಾ ಪಂಚಾಯತ್ CEO ಪೂರ್ಣಿಮಾ, ತಹಸೀಲ್ದಾರ್ KK ಕೃಷ್ಣಮೂರ್ತಿ, ಪುರಸಭಾ ಸದಸ್ಯ ಬೈರಾಶೆಟ್ಟಿ ಉರ್ಫ್ ಮಂಜು, ಪುರಸಭಾ ಮಾಜಿ ಅಧ್ಯಕ್ಷ HV ಪುಟ್ಟರಾಜು ಹಾಗೂ ಇತರರು ಇದ್ದರು. ಚಿರಂಡಿ ಮುಟ್ಟೆ ನಾವೀಗ ಒಂದು 10-15 ಜನ ಹಿಂದಕ್ಕೆ ಹೋಗಿ ಮುನ್ಸಿಪಾಲ್ಟಿಗೆ ಹೋಗಿ ಅರ್ಜಿ ಬರ್ಕೊಡೋ ಅವಾಗ ಮಳೆಗೆ ಮತ್ತೆ ಚಿರಂಡಿ ತುಂಬೋದಿಲ್ಲ, ಚಿರಂಡಿ ಅರ್ಧಳ್ಳಿ ನಾವೆಲ್ಲ ಸ್ವಲ್ಪ ಇದು ಮಾಡಿದ್ವಿ. ಕೆಲಸ ಮಾಡೋದು ಅಲ್ಲೇ ಬೆಲೆಗಳು ತೋಟದಲ್ಲಿ, ಕೊಡಲ್ಪೆ ತೋಟದಲ್ಲಿ ಕೊಟ್ಟರೆ ಮನೆಯಲ್ಲಿ ನಾನು ಬರೋಕ್ಕಿಂತ ಮೊದಲು ಇದ್ದೇನೋ ಸರ್, ಯಾರು ಕೇಳಿದ್ದಾರೆ ನಾನು ಬಂದ್ಮೇಲೆ ನಾನು ಬಂದಾಗಿಂದ ಸರ್ ಇಂಥ ಘಟನೆ ಓಕೆ, ಈಗ ಕೇಳಿಸ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಸರಿ ಇಲ್ಲಿಂದ ಒಂದು ನಾನು ಕೆಲಸ ಪರಿಸರ ಆಗಬೇಕು. ಇಲ್ಲಿ ಒಳ್ಳೆಯ ಹತ್ತುಗೂಡಲು ಅಷ್ಟು ಒಳಗಡೆ ಇಂಥವ್ರು ಯಾರಿದ್ದಾರೆ ನೋಡಿ. ರಸ್ತೆಗಳು ಹೋಗದೆ ಇದ್ದರೆ ಹಾಗೆ ಹಾಗೆ ಇಲ್ಲೊಂದು ಇದನ್ನು ಗಲೀಜು ತೆಗಿತೀವಿ. ಅದೆಲ್ಲ ಆಯಿತು ಇರಲಿಕ್ಕಾಡು. ಈಗ ಮಾಡಿಸಿದ್ಯಾ ಸಂತೋಷ. ಬೇರೆ ಬೇರೆ ಕಡೆ ಏನು ಚರಂಡಿ ನೀರು ನಿಂತ್ಕೊಳ್ಳೋದು, ಅವು ಇವು ಈ ಕಡೆ ರಸ್ತೆಗಳಿಂದ ಇರೋದು, ಇವೆಲ್ಲನೂ ಕೂಡ ನೀನು ಎಷ್ಟಾಗ್ತದೆ ಈಗ ಒಂದಷ್ಟು ಈ ಕಡೆ ಈ ಥರದಲ್ಲಿ ಯಾರು ವೀಕರ್ ಸೆಕ್ಷನ್ ವಾಸ ಮಾಡ್ತಾರೆ ಅಂಥ ಕಡೆ ಏನೇನು ತೊಂದರೆಗಳಿದ್ದಾವೆ ಮಾಡಿಸಿ. ಇವುಗಳು ಅಟೆಂಡೆನ್ಸ್ ಅವೆಲ್ಲ ತಗೊಂಡು ಯಾರು ನಿಮ್ಮ ಸೇವಕಿಂಗ್ ಕೆಲಸ ಮಾಡೋರಿಗೆ ಅವ್ರುಗಳಿಗೆ ವಾರ್ಡ್ ವೈಸು ಕೆಲಸ ಮಾಡಿಸ್ಬೇಕು. ಹೆಲ್ತ್ ಇನ್ಸ್ಪೆಕ್ಟ್ರು ಇವರೇನು ಮಾಡಬೇಕು, ಕರ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಬೇಕಾದರೆ ಎಲ್ಲರೂ ಒಂದೇ ವಾರ್ಡ್ಗೆ ಹಾಕಿ ಒಂದು ದಿವಸ ಕಂಪ್ಲೀಟ್ ಎಂಟೈರ್ ವಾರ್ಡೇ ಸರಿ ಮಾಡಿಸ್ಬೇಕು, ಕ್ಲೀನ್ ಮಾಡಿಸ್ಬೇಕು. ಆ ಥರದಲ್ಲಿ ಏನಾದರೂ ಮಾಡಿ ಮ್ಯಾಕ್ಸಿಮಮ್ ಎಲ್ಲರದ್ದು ಸರ್ವಿಸಸ್ ಯುಟಿಲೈಸ್ ಮಾಡಬೇಕು. ಅವ್ರು ಯಾರೋ ಪರಿಸರ ಇಂಜಿನಿಯರ್ ಇರ್ತಾನೆ, ಅವನೇ ಕತೆ ಕಾಯ್ತಾನೆ, ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ಬನೇ ಇರೋಲ್ಲ, ಬೇಕಿರೋ ಸ್ಟಾಫ್ ಬೇಕಾದ್ರೆ ಕೊಡ್ಸೋಣ.
ಯಾರೊಬ್ಬನ ಹಾಕ್ಸೋಣ, ಇಲ್ಲಿ ಯಾರು ಬರೋದೇ ಇಲ್ವೇನೋ ಇಲ್ಲಿಗೆ ಕಾಟಕ್ಕೆ, ಯಾರು ಹಾಕ್ಸೋಣ. ಆಮೇಲೆ ಯಾರು ನಿಮ್ಮ ಸ್ಟಾಫ್ ಬೇಕಾದ್ರೆ ತಗೊಳ್ರಿ ಟೆಂಪ್ರರಿಗೆ. ನೀವು NMR ಹಾಕೊಂಡು ತಗೊಳ್ರಿ, ಕೊಟ್ಟು ತಗೊಂಡು ಕೆಲಸ ಮಾಡಿಸೋದು. ನಿಮ್ಮ ಬಗ್ಗೆ ಏನು ದೂರ ಇಲ್ಲ, ಅವನ ಬಗ್ಗೆ ದೂರ ಐತೆ. ಅವನು ಕೂಡ ಇರಲ್ಲ ಸುಮ್ಮನೆ, ಅವನ ಬಗ್ಗೆ ದೂರ ಇದೆ. ಅದ್ರ ದೂರ ಇದ್ದರೆ ಹಾಳಾಗ್ಬಿಡೋದು. ಮುಂದೆ ಸರಿಯಾಗಿ ಕೆಲಸ ತಗೊಳ್ಳೋದು ಕಲ್ತ್ಕೊಡಿ ಅವ್ರ ಕಡೆ. ಅಷ್ಟು ಮಾಡಿ ಜನಗಳಿಂದ ದೂರ ಬರ್ದಂಗೆ ಮಾಡಬೇಕು. ನಾನು ಇಲ್ಲೊಂದು ಜನಸಂಪರ್ಕ ಸಭೆ ಆಗ್ತೀನಿ ಅಂತಂದರೆ ಅಷ್ಟು ಒಳಗಡೆ ಆದಷ್ಟು ಈ ಸಮಸ್ಯೆಗಳು ಬಗೆಹರಿಸಬೇಕು. ಆ ಮನೆಗೆ ತುಂಬ ಗೊತ್ತಾಯ್ತಂದರೆ ಮತ್ತು ಅವ್ರ ಪೆನ್ಷನ್ ಏನೋ ಬಂದಿರುವಂತೆ ಮಾಡಿಸ್ಬೇಕು. ನಾನು ಅದನ್ನು ಕೇಳ್ತೀನಿ, ಒಂದು ವಾರದಲ್ಲಿ ತಿರ್ಗಾ ಫೋನ್ ಮಾಡಿ ಹೇಳಬೇಕಾಗುತ್ತೆ. ಹೇಳಮ್ಮ ತಾಯಿ ಏನು ಹೇಳ್ತೀನಿ. ಈಗ ಹೇಳಿದ್ದಲ್ಲ ಇಂಗ್ಲೀಷಲ್ಲಿ ಹೇಳಿದ್ನ ಕನ್ನಡ